ನನ್ನ ಮನೆಯ ಆರಾಧ್ಯ ದೇವರಾದ ಶ್ರೀ ದಂಡಗುಂಡ ಬಸವೇಶ್ವರ ದೇವರ ಚರಣಕ್ಕೆ ನಮಸ್ಕರಿಸುತ್ತಾ ಈ ಸ್ಟೋರಿಯನ್ನು ಪ್ರಾರಂಭಿಸುತ್ತಿದ್ದೇನೆ. ಒಂದೂರಲ್ಲಿ ರಾಮು ಮತ್ತು ಭೀಮು ಎಂಬ ಇಬ್ಬರು ಕುಂಬಾರಿಕೆಯ ಕಾರ್ಯದಲ್ಲಿ ತೊಡಗಿದ್ದ ಸ್ನೇಹಿತರು ಇದ್ದರು. ರಾಮು ಬಹಳ ಶ್ರದ್ಧೆಯಿಂದ ಕೆಲಸವನ್ನು ಮಾಡುತ್ತಾ ಇದರಿಂದ ಅವನ ಮಾಡುವ ಮಡಿಕೆಗಳಿಗೆ ಉತ್ತಮವಾದ ಗುಣಮಟ್ಟದಾಗಿತ್ತು. ಮಾರುಕಟ್ಟೆಯಲ್ಲಿ ಬಹಳಷ್ಟು ಬೇಡಿಕೆಯನ್ನು ಕೂಡ ಹೊಂದಿದ್ವು. ಆದರೆ ಭೀಮು ದುರಾಸೆಯ ಬುದ್ಧಿವಂತವುಳ್ಳವನು, ಮೈಗಳ್ಳನು ಕೂಡ ಆಗಿದ್ದರಿಂದ ಅವನ ತಯಾರಿಸುವ ಮಡಿಕೆಗಳಿಗೆ ಕಡಿಮೆಯ ಗುಣಮಟ್ಟದಾಗಿರುವುದರಿಂದಾಗಿ ಅವುಗಳನ್ನು ಬೇಡಿಕೆ ಕೂಡ ಇರುತ್ತಾ ಇರಲಿಲ್ಲ. ದಿನೇ ದಿನೇ ರಾಮುವಿನ ಮಡಿಕೆಗಳಿಗೆ ಬಹಳಷ್ಟು ಬೇಡಿಕೆ ಸಿಗುತ್ತಾ ಇದರಿಂದ ಅವನ ಬಗ್ಗೆ ಜಿಗುಪ್ಸೆಯನ್ನು ಗೊಂಡ ಭೀಮು ಹೇಗಾದರೂ ಮಾಡಿ ರಾಮುವಿನ ಈ ರಾಜ್ಯದಿಂದ ಹೊರಹಾಕಿಸಿದರೆ ನಂತರ ತನ್ನ ಎಲ್ಲ ಮಡಿಕೆಗಳಿಗೆ ಬೇಡಿಕೆಯನ್ನು ಬರುತ್ತದೆ ಎಂಬ ದುರಾಲೋಚನೆಯನ್ನು ಹೊಂದಿ ರಾಜನನ್ನು ಕಾಣಲಿ ಎಂದು ಅರಮನೆಗೆ ಬಂದನು. ಅರಮನೆಯ ಹೊರಗೆ ನಿಂತಿದ್ದ ರಾಜನ ಪಟ್ಟಾದ ಆನೆಯನ್ನು ನೋಡಿದಾಗ ಭೀಮುವಿಗೆ ತಲೆಯಲ್ಲಿ ಒಂದು ಕೆಟ್ಟ ಆಲೋಚನೆಯೊಂದನ್ನು ಹೊಳೆದು ಅವನ ರಾಜನ ಬಳಿಯಲ್ಲಿಯೇ ತಮ್ಮೂರಿನಲ್ಲಿ ರಾಮು ಎಂಬ ಅತ್ಯುತ್ತಮ ದರ್ಜೆಯ ಕುಂಬಾರನು ಕೂಡ ಇರುವುದಾಗಿದೆ ಎಂದು, ಅವನು ನಿಮ್ಮ ಕಪ್ಪು ಆನೆಯನ್ನು ಬಿಳಿಯದಾಗಿ ಮಾಡಿಕೊಡುವ ಸಾಮರ್ಥ್ಯವನ್ನು ಕೂಡ ಹೊಂದಿದ್ದಾನೆ ಎಂದು ಅವನನ್ನು ಕರೆಯಿಸಿ ಕೇಳಿದರೆ ಮೊದಲಿಗೆ ಒಪ್ಪಿಕೊಳ್ಳುವುದೇ ಇಲ್ಲವೆಂದರೆ ಕಠಿಣ ಶಿಕ್ಷೆ ಕೊಡುವುದಾಗಿ ಬೆದರಿಸಿದರೆ ಆನೆಯನ್ನು ಬೆಳ್ಳಗೆ ಮಾಡಿಕೊಡುತ್ತಾನೆ ಎಂದು ಕಿವಿ ಚುಚ್ಚಿದನು. ಭೀಮುವಿನ ಮಾತನ್ನು ನಿಜವೆಂದು ನಂಬಿದ ರಾಜನು ಕೂಡಲೇ ಭಟ್ಟರನ್ನು ಕಳುಹಿಸಿ ರಾಮುವನನ್ನು ಅರಮನೆಗೆ ಕರೆಸಿಕೊಂಡು ತನ್ನ ಆನೆಯ ಬಿಳಿಯಾಗಿಸಲು ಸೂಚಿಸಿದನು. ರಾಜನು ಮಾತನ್ನು ಕೇಳಿ ರಾಮು ತಬ್ಬಿಬ್ಬನಾದನು. ಅಲ್ಲದೆ ಈ ಕಾರ್ಯದಲ್ಲಿ ವಿಫಲವಾದರೆ ಶಿರಚ್ಛೇದನ ಮಾಡುವುದಾಗಿಯೂ ಹೆದರಿಸಿದನು. ಪಕ್ಕದಲ್ಲಿಯೇ ನಸುನಗುತ್ತಾ ನಿಂತಿದ್ದ ಭೀಮುವನ್ನು ನೋಡಿದ್ದ ರಾಮು ಇದೆಲ್ಲ ಈತನದೇ ಪಿತೂರಿ ಇರಬೇಕು ಎಂದು ತಿಳಿದು ರಾಜನ್ನು ಕುರಿತು, ಮಹಾರಾಜರೇ, ನಿಮ್ಮ ಆನೆಯನ್ನು ನಾನು ಬೆಳ್ಳಗೆ ಮಾಡುವುದಾಗಿ ಬಹಳ ಸುಲಭವಾದ ಕಾರ್ಯ. ಅದನ್ನು ಹದವಾಗಿ ಕಾದ ನೀರಿನಲ್ಲಿಯೇ ತೊಳೆದು ಅಂಟುವಳಕಾಯಿ ಸೀಗೆ ಪುಡಿ ಬೆರೆಸಿ ಸ್ವಚ್ಛಗೊಳಿಸಬೇಕು. ಆದರೆ ಅದಕ್ಕಾಗಿ ಆನೆಯನ್ನು ನಿಲ್ಲಿಸುವುದಕ್ಕೆ ಒಂದು ದೊಡ್ಡದಾದ ಮಣ್ಣಿನ ಬೊಗಣೆಯು ಅವಶ್ಯಕತೆ ಇದ್ದು ಅಷ್ಟು ದೊಡ್ಡ ಬೊಗಣೆಯನ್ನು ಭೀಮುವಿನಿಂದ ಮಾತ್ರ ತಯಾರಿಸಲು ಸಾಧ್ಯ ಎಂದು ತಿಳಿಸಿ, ಬೊಗಣೆಯನ್ನು ಸಿದ್ಧವಾದ ಮೇಲೆ ನನ್ನನ್ನು ನೀವು ಕರೆಸಿದರೆ ನಾನು ಆನೆಯನ್ನು ಆ ಬೊಗಣೆಯಲ್ಲಿಯೇ ನಿಲ್ಲಿಸಿ ಅದನ್ನು ತೊಳೆದು ಬಿಳಿಯದಾಗಿ ಮಾಡುವುದಾಗಿ ತಿಳಿಸಿದನು. ರಾಜುವನ್ನು ಭೀಮುವಿಗೆ ಒಂದು ವಾರದಲ್ಲಿ ಆನೆಯನ್ನು ಹಿಡಿಯುವಷ್ಟು ದೊಡ್ಡದಾದ ಮಣ್ಣಿನ ಬೊಗಣೆಯನ್ನು ತಯಾರಿಸಬೇಕು ಎಂದು ಆಜ್ಞೆ ಕೂಡ ಹೊರಡಿಸಿದನು. ರಾಜ ಭೀಮುವು 4 ಬಂಡೆಯಷ್ಟು ಮಣ್ಣನ್ನು ತರಿಸಿ ಅರಮನೆಯ ಪ್ರಾಂಗಣದಲ್ಲಿಯೇ ದೊಡ್ಡ ಬೊಗಣೆಯನ್ನು ಸಿದ್ಧಪಡಿಸಿದನು. 1 ವಾರ ಕಳೆದ ನಂತರ ರಾಜನು ಬಂದು ಆನೆಯನ್ನು ಬಿಳಿಯಾಗಿಸುವಂತೆ ರಾಮುವಿಗೆ ತಿಳಿಸಿದನು. ಆಗ ರಾಮು ಆನೆಯನ್ನು ಬೊಗಣೆಯೊಳಗೆ ಇರಿಸಬೇಕೆಂದು ಕೇಳಿಕೊಂಡಾಗ ಭಟ್ಟರು ಅದರಂತೆ ಆನೆಯನ್ನು ಬೊಗಣೆಯೊಳಗೆ ಇಳಿಸಿದ ಕ್ಷಣ ಆನೆಯ ಭಾರಕ್ಕೆ ಮಣ್ಣಿನ ಬೊಗಣೆಯನ್ನು ಒಡೆದು ಚೂರಾಯಿತು. ಇದರಿಂದ ಸಿಟ್ಟಿಗೆದ್ದ ರಾಜನು ಭೀಮುವನ್ನು ರಾಜ್ಯದಿಂದ ಗಡೀಪಾರು ಮಾಡಿದನು. ತನ್ನ ಬುದ್ಧಿವಂತಿಕೆಯಿಂದಾಗಿ ರಾಮು 16 ವರ್ಷಗಳ ಕಾಲ ಹೆಂಡತಿಯ ಮಕ್ಕಳನೊಡನೆ ಅಜ್ಞಾತ ಶತ್ರುವಾಗಿ ಬಾಳೋದನ್ನು ಮಾಡಿಕೊಂಡಿದ್ದನು.